ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ನೂರಾರು ಕೋಟಿ ವಂಚಿಸಿದಂತಹ ಆರೋಪಿ ಜುಲ್ಫಿ ಖತೀಬ್ ಮೇಲೆ ಹಲ್ಲೆಗೈದಿದ್ದ ಬೆಳಗಾವಿ ಪಾಲಿಕೆ ಸದಸ್ಯರು ಸೇರಿ ಮೂವರ ವಿರುದ್ಧ ಕೇಸ್ ದಾಖಲಾಗಿದೆ. ಪಾಲಿಕೆ ಸದಸ್ಯರಾಗಿರುವಂತಹ ಮತೀನ್ ಶೇಖ್, ಅಕ್ರಮ್ ಬಾಳೆಕುಂದ್ರಿ, ಉದ್ಯಮಿ ಇಮ್ರಾನ್ ನನ್ನ ಅಪಹರಿಸಿ ಹಲ್ಲೆ ಮಾಡಿದ್ರು ಅಂತ ಆರೋಪಿ ಜುಲ್ಫಿ ಖತೀಬ್ ಬೆಳಗಾವಿ ನಗರದ ಪೊಲೀಸ್ ಆಯುಕ್ತ ಕೃಷ್ಣ ಭಟ್ಗೆ ಪತ್ರವನ್ನು ಬರೆದಿದ್ದ. ಈ ಹಿನ್ನೆಲೆಯಲ್ಲಿ ಇಬ್ಬರು ಪಾಲಿಕೆ ಸದಸ್ಯರು ಸೇರಿ ಮೂವರ ವಿರುದ್ಧ ಅಪಹರಣ ಕೇಸ್ ದಾಖಲಿಸಲಾಗಿದೆ. ಪತ್ರ ಬರೆದ ಹಿನ್ನೆಲೆಯಲ್ಲಿ ಮಾರ್ಕೆಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಆರೋಪಿಗಳಿಂದ ತನಗೆ ತಮ್ಮ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ ಅಂತ ಕೂಡ ಜುಲ್ಫಿ ಖತೀಬ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ. ಅಲ್ಲದೆ ಬೆದರಿಕೆ ಇರೋದ್ರಿಂದಾಗಿ ತಲೆಮರೆಸಿಕೊಂಡಿದ್ದೇನೆ, ರಕ್ಷಣೆ ನೀಡಿದ್ರೆ ಪೊಲೀಸರಿಗೆ ಶರಣಾಗ್ತೀನಿ ಅಂತ ಪತ್ರದಲ್ಲಿ ತಿಳಿಸಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಹೇಳಿರುವಂಥದ್ದು, ರಕ್ಷಣೆ ಕೊಟ್ಟರೆ ನಾನು ಪೊಲೀಸರಿಗೆ ಶರಣಾಗ್ತೀನಿ, ನನಗೆ ಜೀವ ಬೆದರಿಕೆ ಇದೆ ಅಂತ. ಈಗ ಆಲ್ರೆಡಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗ ತನಿಖೆ ಆರಂಭಿಸಿದ್ದಾರೆ. ಎಲ್ಲಿದ್ದಾರೆ ಜುಲ್ಫಿ ಖತೀಬ್? ಇನ್ನಾದರೂ ಕೂಡ ಹೊರಗೆ ಬಂದಿದ್ದಾರೆ ಹೇಗೆ? ಅಮರ್ ಪ್ರಸಾದ್, ಏನು ಭಟ್ಕಳ ಮೂಲದ ಈ ಜುಲ್ಫಿ ಅನ್ನೋ ವ್ಯಕ್ತಿ ಏನಿದ್ದಾನೆ, ಈತ ಕಳೆದ 2 ತಿಂಗಳ ಹಿಂದೆ ಬೆಳಗಾವಿಗೆ ಎಂಟ್ರಿಯನ್ನು ಕೊಡ್ತಾನೆ. ಎಂಟ್ರಿ ಕೊಡುವಂತ ಸಂದರ್ಭದಲ್ಲಿ ಈತ ಸ್ಕೋಡಾ ಕಾರು ಮತ್ತು ಸುಮಾರು 5 ರಿಂದ 6 ಜನ ಏನಂತಂದ್ರೆ ಖಾಸಗಿ ಬಾಡಿ ಅಂದ್ರೆ ಇವನ್ನ ಗನ್ಮ್ಯಾನ್ ಗಳನ್ನ ಈತ ನೇಮಕ ಮಾಡ್ಕೊಂಡಿರ್ತಾನೆ. ಜೊತೆಗೆ ಭಾರಿ ವೈಭವ ಪ್ರೇರಿತವಾಗಿ ಈತ ಸುತ್ತಾಡ್ತಿರ್ತಾನೆ. ಇಂತಹ ಸಂದರ್ಭದಲ್ಲಿ ಈತ ಏನು ಬೆಳಗಾವಿಯ ಪ್ರತಿಷ್ಠಿತ ಬಿಲ್ಡರ್ಗಳಿಗೆ ಮತ್ತು ಮಹಾನಗರ ಪಾಲಿಕೆಯ ಒಂದು ಸದಸ್ಯರಿಗೆ ಈತ ಮೀಟ್ ಮಾಡ್ತಾನೆ. ಮೀಟ್ ಮಾಡಿ ಅವರ ಜೊತೆ ದೋಸ್ತಿಯನ್ನು ಬೆಳೆಸ್ತಾನೆ. ಪ್ರಮುಖವಾಗಿ ಈತ ಏನು ಏನಂತಂದ್ರೆ, ನಾನು ಬಹಳಷ್ಟು ದೊಡ್ಡ ವ್ಯಾಪಾರಿ ಮತ್ತು ನಾನು ಗೋಲ್ಡ್ ಮೇಲೆ ಏನು ನಾನು ಹಣ ಹಾಕಿದ್ದೀನಿ, ದೇಶ ವಿದೇಶಗಳಲ್ಲಿ ನನ್ನ ವ್ಯವಹಾರ ಇದೆ, ಹಾಗಾಗಿ ಪ್ರತಿ ಏನು ತಿಂಗಳ ಕೋಟ್ಯಾಂತರ ರೂಪಾಯಿ ನನಗೆ ಆದಾಯ ಬರುತ್ತೆ ಅಂತ ಹೇಳಿ ಹೇಳ್ತಾನೆ. ಅಷ್ಟೇ ಅಲ್ಲ, ಇವರನ್ನ ಕೆಲವೊಂದು ಬಾರಿ ಏನಂತಂದ್ರೆ ಸುಮಾರು ಏನು ಪ್ರತಿಷ್ಠಿತರು ಬೆಳಗಾವಿ ನಗರದಲ್ಲಿರ್ತಕ್ಕಂತ ನಗರ ಸೇವಕರು ಮತ್ತು ಹಾಗೇನೆ ಏನು ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅವರನ್ನ ಕರೆದುಕೊಂಡು ವಿದೇಶಕ್ಕೂ ಸಹ ಅವರನ್ನ ಕರೆದುಕೊಂಡು ಹೋಗಿ ಒಂದು ಮಜಾ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ತದಾದ ನಂತರ ಏನಂತಂದ್ರೆ ಕೆಲವರು ಏನು ಇವರ ಏನು ಗೋಲ್ಡ್ ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ ನಲ್ಲಿ ಹಣ ತೊಡಗಿಸಿರ್ತಾರೆ, ಅವರಿಗೆ ಒಂದಿಷ್ಟು ಹಣವನ್ನ ಮರಳಿ ಕೊಡೋ ಮೂಲಕ ಲಾಭಾಂಶವನ್ನ ಬಂದಿದೆ ಅಂತೇಳಿ ಅವರನ್ನ ಮೊದಲಿಗೆ ನಂಬಿಸ್ತಾನೆ. ನಂಬಿಸಿದ ನಂತರ ಏನಂತಂದ್ರೆ ಇಡೀ 110 ಕೋಟಿ ರೂಪಾಯಿಗಳನ್ನ ಸಂಗ್ರಹ ಮಾಡ್ತಾನೆ. ಸಂಗ್ರಹ ಮಾಡಿ ಏನಂತಂದ್ರೆ ಅಮೆರಿಕಾದಲ್ಲಿ ನನ್ನ ಮೀಟಿಂಗ್ ಇದೆ, ಹಾಗಾಗಿ ನಾನು ಹೋಗಿ ಬರ್ಬೇಕು ಅಂತೇಳಿ ಈತ ಇಡೀ 110 ಕೋಟಿ ರೂಪಾಯಿ ಹಣವನ್ನ ಸಂಗ್ರಹಿಸಿಕೊಂಡು ಗೋವಾಕ್ಕೆ ಹೋಗ್ತಾನೆ. ಗೋವಾ ಹೋದ ನಂತರ ಏನಂತಂದ್ರೆ ಈತ ಬೇರೆ ತನ್ನ ವರ್ಷನ್ ಅನ್ನ ಚೇಂಜ್ ಮಾಡ್ತಾನೆ. ಪ್ರಮುಖವಾಗಿ ಈತ ಅಮೆರಿಕಕ್ಕೆ ಹೋಗುವಂತ ಸಂದರ್ಭದಲ್ಲಿ ನನ್ನ ಏರ್ಪೋರ್ಟ್ ನಲ್ಲಿ ಅಂದ್ರೆ ಗೋವಾದ ಏರ್ಪೋರ್ಟ್ ನಲ್ಲಿ ನನ್ನನ್ನ ತಡೆದು ಕಸ್ಟಮ್ ಅಧಿಕಾರಿಗಳು ಏನಂತಂದ್ರೆ ಇಡೀ ದುಡ್ಡನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇಡೀ ದುಡ್ಡು ಏನಂತಂದ್ರೆ ಅವರಿಗೆ ಕಸ್ಟಮ್ ಅಧಿಕಾರಿಗಳ ಕೈ ಸೇರಿದೆ ಅಂತ ಹೇಳಿ ಒಂದು ನಾಟಕವನ್ನ ಮಾಡ್ತಾನೆ. ಈ ವಿಚಾರ ಏನಂತಂದ್ರೆ 1 ತಿಂಗಳಾದ ನಂತರ ಏನಂತಂದ್ರೆ ಇಲ್ಲಿನ ಏನು ಹಣ ತೊಡಗಿಸಿರ್ತಾರೆ ಪ್ರಭಾವಿಗಳು ಅವರಿಗೆ ಗೊತ್ತಾಗತ್ತೆ. ಗೊತ್ತಾದ ಸಂದರ್ಭದಲ್ಲಿ ಇವರು ಅಲ್ಲಿ ಏನಂತಂದ್ರೆ ಗೋವಾಕ್ಕೆ ಹೋಗಿ ಆತನನ್ನ ವಿಚಾರಿಸ್ತಾರೆ. ವಿಚಾರಿಸಿದ ನಂತರ ಏನಂತಂದ್ರೆ ಈತನಿಂದ ಹಣ ನಮಗೆ ಸಿಗಲ್ಲ ಬಾ ಅಂತ ಹೇಳಿ ಈತನನ್ನ ಅಪಹರಣ ಮಾಡಿಕೊಂಡು ಬೆಳಗಾವಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಒಂದು ಅಡ್ಡೆಗೆ ಕಟ್ಕೊಂಡು ಬಂದು ಈತನ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ. ಬಹಳಷ್ಟು ಏನಂತಂದ್ರೆ ಆ ಸಂದರ್ಭದಲ್ಲಿ ಕೆಲವರು ಹಿರಿಯರ ಸಮ್ಮುಖದಲ್ಲಿ ಈ ವಿಚಾರ ಎಲ್ಲಿ ಬೆಳಕಿಗೆ ಬಾರದಂತೆ ಮತ್ತು ಪೊಲೀಸ್ ಠಾಣೆ ಮೆಟ್ಟಿಲೇರಿದಂತೆ ಒಂದು ವ್ಯವಸ್ಥಿತವಾದಂತ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಈತನನ್ನ ಬಿಡುಗಡೆ ಮಾಡ್ತಾರೆ. ಈಗ ಪ್ರಮುಖವಾಗಿ ಈ ಜುಲ್ಫಿ ಏನಂತಂದ್ರೆ ಈಗ ಪರಾರಿ ಆಗಿರುವಂತದ್ದು, ಈಗ ಬೇರೆ ಕಡೆ ಈತ ಇದ್ದಿದ್ದಾನೆ, ಇವ್ರ ಕೈಗೆ ಸಿಗ್ತಾ ಇಲ್ಲ. ಹಾಗಾಗಿ ಏನಂತಂದ್ರೆ ಆತ ಈಗ ಒಂದು ಪತ್ರವನ್ನ ಬರೆದಿದ್ದಾನೆ, ನನಗೆ ರಕ್ಷಣೆ ಕೊಡಿ ಮತ್ತು ನನ್ನ ಕುಟುಂಬಕ್ಕೆ ಬಹಳಷ್ಟು ಏನಂತಂದ್ರೆ ಜೀವ ಬೆದರಿಕೆ ಇದೆ. ಇಂತಿಂತ ಏನಂತಂದ್ರೆ ಈ ಇಬ್ಬರು ಮಹಾನಗರ ಪಾಲಿಕೆ ಸದಸ್ಯರು ಸೇರಿದಂತೆ ಬಹಳಷ್ಟು ಜನ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಅಪಹರಣ ಮಾಡಿದ್ದಾರೆ ಅಂತ ಹೇಳಿ ಒಂದು ಪತ್ರವನ್ನ ಏನು ಬೆಳಗಾವಿ ಪೊಲೀಸ್ ಆಯುಕ್ತರಿಗೆ ನೀಡಿದ್ದಾನೆ. ಆ ಪತ್ರವನ್ನ ಆಧರಿಸಿ ಇದೀಗ ದೂರು ದಾಖಲಾಗಿರುವಂತದ್ದು, ತನಿಖೆಯೂ ಸಹ ನಡೀತಾ ಇದೆ. ಅಮರ್ ಪ್ರಸಾದ್, ಧನ್ಯವಾದ ಶ್ರೀಕಾಂತ್.